I have taken water and I am adding turmeric. Turmeric is a natural indicator. It's a natural indicator. Okay. Any of you come. ಯಾರಾದರೂ ಇಬ್ರು ಬನ್ನಿ. Two members I want. So I am adding turmeric. Okay. So turmeric is a natural indicator. ಇದರ ಹೆಲ್ಪ್ ತಗೊಂಡು ನಾವು ಯಾವುದು ಆಸಿಡ್ ಯಾವುದು ಬೇಸ್ ಅಂತ ಫೈಂಡ್ ಔಟ್ ಮಾಡಬಹುದು. ಎಸ್ಪೆಷಲಿ ಬೇಸ್ ಇಂದ ಫೈಂಡ್ ಔಟ್ ಮಾಡಬಹುದು. ನೋಡೋಣ. ನೀನು ಇಟ್ಕೊಳ್ಳಿ. ಇದನ್ನು ಓಕೆ. ಸೊ ನಾನು ಒಂದು ಸೊಲ್ಯೂಷನ್ ತಗೊಳ್ತೀನಿ. ನನಗೆ ಗೊತ್ತಿಲ್ಲ ಇದು ಯಾವುದು ಅಂತ ಇದೆ. ಆಸಿಡ್ ಬೇಸ್ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಈಗ ಇದರಲ್ಲಿ ಹಾಕಿದ್ರೆ ನಾನು ಕಲರ್ ಚೇಂಜ್ ಆಗದಲ್ಲೇ ಇದ್ರೆ ಇದು ಆಸಿಡ್, ಕಲರ್ ಚೇಂಜ್ ಆದ್ರೆ ಬೇಸ್. ಓಕೆ ನೋಡಿ, ಸಬ್ ಕ್ಲೋಜರ್ ನೋಡಿ ಹಾಕ್ತಾ ಇದ್ದೀನಿ. ಕಲರ್ ಚೇಂಜ್ ಆಗ್ತಿದೆಯಾ? ಸೊ ಹಾಗಾದ್ರೆ ಇಟ್ ಈಸ್ ನಾಟ್ ಬೇಸ್. ಆಸಿಡ್ ಆದ್ರೂ ಆಗಿರ್ಬೋದು, ನ್ಯೂಟ್ರಲ್ ಸೊಲ್ಯೂಷನ್ ಆದ್ರೂ ಆಗಿರ್ಬೋದು, ಬಟ್ ಇಟ್ ಇಸ್ ನಾಟ್ ಬೇಸ್. ಇನ್ನೊಂದು ಇವ್ರ ಹತ್ರ ಇದೆ. ಯಾರ ಹತ್ರ? ಇದರಲ್ಲಿ ಈ ಸೊಲ್ಯೂಷನ್ ಅನ್ನು ಹಾಕ್ತೀನಿ. ಆಯ್ತಾ? ನೋಡಿ, ಏನಾಯ್ತು? ಕಲರ್ ಚೇಂಜ್. ವಾಟ್ ಇಸ್ ದ ಕಲರ್? ರೆಡ್ ಟೈಪ್. ಕಲರ್ ಇಸ್ ರೆಡ್. ಸೊ ಇಟ್ ಈಸ್ ಬೇಸ್. ಈಗ ಹಾಕಿದ್ನಲ್ಲ ಸೊಲ್ಯೂಷನ್, ಅದು ಬೇಸ್. ವಿತ್ ದ ಹೆಲ್ಪ್ ಆಫ್ ಟರ್ಮರಿಕ್, ಇಟ್ ಇಸ್ ಎ ನ್ಯಾಚುರಲ್ ಇಂಡಿಕೇಟರ್. ವಿ ಕ್ಯಾನ್ ಐಡೆಂಟಿಫೈ ಬೇಸ್ ಅನ್ನು ಐಡೆಂಟಿಫೈ ಮಾಡಬಹುದು. ಓಕೆ. ಅದೇ ರೀತಿ ಹೈಬಿಸ್ಕಸ್ ಇಂದು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ. ಅದೇ ರೀತಿ ಬೇರೆ ಬೇರೆ ಇಂಡಿಕೇಟರ್ಸ್ ಇದ್ದಾವೆ, ಅದನ್ನು ನೋಡೋಣ. ಆಯ್ತಾ? ಸ್ಟಾಪ್. ಕಲರ್ಲೆಸ್ ಲಿಕ್ವಿಡ್, ಇಟ್ಸ್ ಕಾಲ್ಡ್ ಆಸ್ ಫಿನಾಫ್ಥಲಿನ್. ಇಟ್ ಇಸ್ ಸಿಂಥೆಟಿಕ್ ಇಂಡಿಕೇಟರ್. ಇದನ್ನ ಯೂಸ್ ಮಾಡಿಕೊಂಡು ಕೂಡ ವಿ ಕ್ಯಾನ್ ಐಡೆಂಟಿಫೈ ಬೇಸ್ ಅನ್ನು ಐಡೆಂಟಿಫೈ ಮಾಡಬಹುದು. ಯಾರಾದರೂ ಬನ್ನಿ. ಈಗ ಈ ಸೊಲ್ಯೂಷನ್ಸ್ ಅಲ್ಲಿ ಒಂದರಲ್ಲಿ ಆಸಿಡ್ ಇದೆ, ಇನ್ನೊಂದರಲ್ಲಿ ಬೇಸ್. ನಾವು ವಿ ಹ್ಯಾವ್ ಟು ಐಡೆಂಟಿಫೈ ಯಾವುದರಲ್ಲಿ ಆಸಿಡ್ ಇದೆ, ಯಾವುದರಲ್ಲಿ ಬೇಸ್ ಇದೆ. ಇದರಲ್ಲಿ ಕಲರ್ ಚೇಂಜ್ ಆದ್ರೆ ಅದು ಆಸಿಡ್, ಕಲರ್ ಚೇಂಜ್ ಆಗದಲ್ಲೇ ಇದ್ರೆ ಅದು ಬೇಸ್. ಓಕೆ. ನನಗೂ ಗೊತ್ತಿಲ್ಲ ಯಾವುದರಲ್ಲಿ ಆಸಿಡ್ ಇದೆ, ಯಾವುದರಲ್ಲಿ ಬೇಸ್ ಇದೆ ಅಂತ. ನಾವು ವಿ ವಿಲ್ ಆಡ್ ದಿಸ್ ಫಿನಾಫ್ಥಲಿನ್ ಟು ದಿಸ್ ಸೊಲ್ಯೂಷನ್. ನೋಡೋಣ ಕಲರ್ ಚೇಂಜ್ ಆಗುತ್ತೆ. ಓಕೆ. ಜಸ್ಟ್ ಅಬ್ಸರ್ವ್ ಕೇರ್ಫುಲ್ಲಿ. ವೈಟ್ ಕಲರ್ ಥರ ಬಂತು, ಬಟ್ ಇಟ್ ವಿಲ್ ಗೋ. ನೋಡಿ, ಹೋಗ್ತಾ ಇದೆ ಸ್ಲೋಲಿ. ಆಯ್ತಾ? ವೇಟ್ ಮಾಡೋಣ, ಹೋಗುತ್ತಿಲ್ಲ. ಇದು ತಗೊಳ್ಳೋಣ. ಈಗ ಈ ಸೊಲ್ಯೂಷನ್ ಅಲ್ಲಿ ಹೇಗಾಗುತ್ತೆ ನೋಡೋಣ. ಕಲರ್ ನೋಡಿ, ಅಬ್ಸರ್ವ್ ಕೇರ್ಫುಲ್ಲಿ. ಯಾವ ಕಲರ್ ಆಯಿತು? ಪಿಂಕ್ ಕಲರ್. So it is colorless solution and it is giving pink color. So this solution, this test tube had a base. ಇದರಲ್ಲಿ ಏನಿದೆ? ಬೇಸ್. ಇದರಲ್ಲಿ ಬೇಸ್ ಇತ್ತು. ಅರ್ಥ ಆಗ್ತದೆ? ಹಾಗಾಗಿ ಕಲರ್ ಚೇಂಜ್ ಪಿಂಕ್ ಕಲರ್ ಆಗಿದೆ. ಓಕೆ. ನೋಡಿ, ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ರೆ ಪರ್ಪಲ್ ಆಗಬೇಕು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಸೆಕೆಂಡ್ ಇಂಡಿಕೇಟರ್ ವಾಟ್ ವಿ ಆರ್ ಯೂಸಿಂಗ್ ಹಿಯರ್. ಇಟ್ ಈಸ್ ಫಿನಾಫ್ಥಲಿನ್. ಏನೋ? ಫಿನಾಫ್ಥಲಿನ್. ಬೈ ಯೂಸಿಂಗ್ ಫಿನಾಫ್ಥಲಿನ್ ನಾವೇನು ಮಾಡ್ಬೋದು? ಯಾವುದು ಬೇಸ್ ಅಂತ ಕಂಡುಹಿಡಿಯಬಹುದು. ಅರ್ಥ ಆಗ್ತಿದೆಯಾ? ಸೊ ಇಟ್ ಈಸ್ it will give pink color in the base. ಅರ್ಥ ಆಗ್ತಿದೆಯಾ? ಸ್ಟಾಪ್. ಒಂದರಲ್ಲಿ ಬೇಸ್ ಇದೆ, ಒಂದರಲ್ಲಿ ಆಸಿಡ್. ಓಕೆ. ಸ್ಟಾರ್ಟ್. ಸೊ ಐ ಆಮ್ ಯೂಸಿಂಗ್ another indicator. It is called as methyl orange ಅಂತ. methyl orange. ಇದರ ಕಲರ್ ಆರೆಂಜ್. ಯಾವ ಕಲರ್ ಇದು? ಆರೆಂಜ್. ಈಗ ಹಾಕೋಣ, ಏನಾಗುತ್ತೆ ನೋಡೋಣ. ಆಯ್ತಾ? ಸೊ ಐ ಆಮ್ ಟೇಕಿಂಗ್ ದಿಸ್ ಒನ್. ಕಲರ್ ಏನು? ಆರೆಂಜ್. ಕಾಣುತ್ತೆ ನಿಮಗೆ? ನೋಡಿ, ಆರೆಂಜ್ ಕಲರ್ ಸಿಗ್ತಿದೆಯಾ? ನೋಡಿ, ಯಾವ ಕಲರ್ ಆಯಿತು? ಯಾವ ಕಲರ್ ಆಯಿತು? ಪಿಂಕ್ ಆಯ್ತಾ? ರೆಡ್ ಆಯಿತು. ಯಾವ ಕಲರ್ ಆಯಿತು? ಆರೆಂಜ್ ಇದ್ದಿದ್ದು ರೆಡ್. ಸೊ ರೆಡ್ ಆದರೆ ಈ ಟೆಸ್ಟ್ ಟ್ಯೂಬಲ್ಲಿ ಆಸಿಡ್ ಇದೆ. ಈ ಟೆಸ್ಟ್ ಟ್ಯೂಬಲ್ಲಿ ಆಸಿಡ್ ಇದೆ ಅಂತ. ಆಸಿಡ್ ಇದ್ದರೆ ಏನಾಗುತ್ತೆ? ರೆಡ್ ಆಗುತ್ತೆ. ವಿ ಅಂಡರ್ಸ್ಟ್ಯಾಂಡ್? ಬೇಸಲ್ಲಿ ಯಾವ ಕಲರ್ ಆಗುತ್ತೆ ನೋಡೋಣ. ಅರ್ಥ ಆಗ್ತಿದೆಯಾ? ಇದು ಆಸಿಡ್ ಆದರೆ ಅದು ಬೇಸ್ ಇರ್ಬೇಕು ತಾನೆ? ನೋಡಿ, ಆರೆಂಜ್ ಇದ್ದಿದ್ದು ಯಾವ ಕಲರ್ ಆಗುತ್ತೆ ನೋಡಿ. ಯಾವ ಕಲರ್ ಆಯಿತು? ಯೆಲ್ಲೋ. ರೈಟ್.
ಕಾಣ್ತಿದ್ಯಾ? ಯೆಲ್ಲೋ ಕಲರ್ ನೋಡಿ, ತೋರಿಸ್ತೀನಿ ಎರಡನ್ನು ನೋಡಿ. ಇದು ರೆಡ್, ಇದು ಕರೆಕ್ಟ್ ಆಗಿ ಕಾಣ್ತಿದ್ಯಾ? ಸೊ ಆಸಿಡ್ಸ್ ಅಲ್ಲಿ ಮಿಥೈಲ್ ಆರೆಂಜ್ ವಿಲ್ ಗಿವ್ ರೆಡ್ ಕಲರ್, ಇನ್ ಬೇಸಸ್ ಇಟ್ ವಿಲ್ ಗಿವ್ ಯೆಲ್ಲೋ ಕಲರ್. ಸೊ ಯೆಲ್ಲೋ ಕಲರ್ ಬಂದ್ರೆ ಅದು ಬೇಸ್ ಅಂತ, ರೆಡ್ ಕಲರ್ ಬಂದ್ರೆ ಅದು ಆಸಿಡ್. ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಗಿದೆಯಾ? ಆಯ್ತು. ಇನ್ನೊಂದಿದೆ ಅದು ನೋಡ್ಬೇಡ. ಲಿಟ್ಮಸ್ ಅಂಡ್ ದಿಸ್ ಇಸ್ ಬ್ಲೂ ಲಿಟ್ಮಸ್. ರೆಡ್ ಲಿಟ್ಮಸ್ ಮತ್ತೆ ಬ್ಲೂ ಲಿಟ್ಮಸ್. ಈಗ ಅಗೇನ್ ಐ ಆಮ್ ಟೇಕಿಂಗ್ ಒನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಆಸಿಡ್, ನೀವು ಹೋಗಿ ಆಸಿಡ್ ತಗೊಳ್ತಾ ಇದ್ದೀನಿ, ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಐ ಆಮ್ ಟೇಕಿಂಗ್ ಬೇಸ್. ಓಕೆ, ಸ್ಟಾಪ್. I have taken acid in one test tube and base in another test tube. Now we need to identify. ಆಯ್ತಾ? ಇದು ಬ್ಲೂ ಲಿಟ್ಮಸ್. ಯಾವ ಕಲರ್ ಇರುತ್ತೆ? ಇದು ಬ್ಲೂ ಇರುತ್ತೆ. ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತು ಯಾವ್ದ್ರಲ್ಲಿ ರೇಟ್ ಆಗುತ್ತೆ? ಯಾವ್ದ್ರಲ್ಲಿ ರೇಟ್ ಆಗುತ್ತೆ? ಆಸಿಡ್ ಅಲ್ಲಿ ರೇಟ್ ಆಗುತ್ತಾ, ಬೇಸ್ ಅಲ್ಲಿ ರೇಟ್ ಆಗುತ್ತೆ? ಆಸಿಡ್ ಅಲ್ಲಿ ರೇಟ್ ಆಗುತ್ತೆ. ಆಸಿಡ್ ಅಲ್ಲಿ ಏನಾಗುತ್ತೆ? ರೇಟ್ ಆಗುತ್ತೆ. ನೋಡಿ ಬ್ಲೂ ಕಲರ್ ಕಾಣ್ತಿರುತ್ತೆ ನಿಮಗೆ. ನೋಡಿ ಒಳಗಡೆ ಹೋದ್ಮೇಲೆ ಏನಾಗುತ್ತೆ ನೋಡಿ. ನೋಡಿ ಏನಾಗ್ತಿದೆ? ಆಗ್ತಿದ್ಯಾ? ಆಯ್ತಾ ನೋಡಿ. ಸೊ ಹಾಗಾದ್ರೆ ಇದೇನಿದು? ಆಸಿಡ್. ಇದು ಆಸಿಡ್. ಆಯ್ತಾ? ನೆಕ್ಸ್ಟ್ ಇದು ರೆಡ್ ಲಿಟ್ಮಸ್. ಯಾವ್ದಿದು? ರೆಡ್ ಲಿಟ್ಮಸ್. ರೆಡ್ ಲಿಟ್ಮಸ್. ರೆಡ್ ಲಿಟ್ಮಸ್ ಬೇಸ್ ಅಲ್ಲಿ ಏನಾಗುತ್ತೆ? ಬ್ಲೂ ಆಗುತ್ತೆ ನೋಡಿ. ನೋಡಿ ರೆಡ್ ಕಾಣ್ತಿದ್ಯಾ? ಅದು ನೋಡಿ ಬ್ಲೂ ಆಗ್ತಿದ್ಯಾ? ನೋಡಿ ಬ್ಲೂ ಆಗ್ತಿದೆ, ಕಾಣ್ತಿದ್ಯಾ? ನೋಡಿ ಬ್ಲೂ ಆಗ್ತಾ ಇದೆ, ಆಗ್ತಾ ಇದೆಯಾ? ಸೊ ರೆಡ್ ಲಿಟ್ಮಸ್ ವಿಲ್ ಟರ್ನ್ ಟು ಬ್ಲೂ ಇನ್ ಬೇಸ್. ಬ್ಲೂ ಲಿಟ್ಮಸ್ ವಿಲ್ ಟರ್ನ್ ಟು ರೆಡ್ ಇನ್ ಆಸಿಡ್. ಗೊತ್ತಾಗ್ತಿದೆಯಾ? ಅದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನಿಮಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಆಯ್ತಾ? ಎಸ್. ಸೊ ಫೈನಲಿ ಐ ವಾಂಟ್ ಟು ಶೋ ಯು ಎ ಮ್ಯಾಜಿಕ್. ಈಗ ಒಂದು ಮ್ಯಾಜಿಕ್ ತೋರಿಸ್ತೀನಿ, ಆಯ್ತಾ? ಆರೆಂಜಾ? ರೆಡ್. ಆಯ್ತಾ? ಇದನ್ನ ನೋಡಿ ಏನ್ ಮಾಡ್ತೀನಿ ಈಗ. ರೆಡ್ ಇದೆ ತಾನೆ? ಏನಾಯ್ತು? ಎಲ್ಲೋ ವಾಪಸ್ ಬಂತು. ಎಲ್ಲೋ ಮೊದಲು ಎಲ್ಲೋ ತಾನೇ ಇಟ್ಟಿದ್ದು ಇದು. ಆಯ್ತಾ? ಆಮೇಲೆ ಇದ್ಯಾವುದು? ಇದು ಎಲ್ಲೋ ಅಲ್ಲ, ಇಲ್ಲ ಇದ್ಯಾವುದು? ಪಿಂಕ್. ಪಿಂಕ್ ನೋಡಿ. ಏನಾಗ್ತಿದೆ? ಕಲರ್ ಈಸ್ ಡಿಸಪಿಯರಿಂಗ್. ನೋಡಿ ಹೋಗಿ ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಇದ್ಯಾವ್ದು? ಇದು ರೆಡ್ ತಾನೆ? ಯಾವ್ದಾಯ್ತು? ಎಲ್ಲೋ. ಆರೆಂಜ್. ಮಿಥೈಲ್ ಆರೆಂಜ್ ಹಾಕಿದ್ದೀವಿ ಇದರಲ್ಲಿ ಅಲ್ವಾ? ಹೌದಾ ಇಲ್ಲ? ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ. ಈಗ ಸುಮ್ಮನೆ ಫಿನಾಫ್ಥರಿ ಹಾಕೋಣ. ಯಾವ ಕಲರ್ ಆಯ್ತು? ಪಿಂಕ್. ಈಗ ನೋಡಿ ಏನಾಗ್ತಿದೆ? ಕಲರ್ ಡಿಸಪಿಯರ್ ಆಗ್ತಿದೆ. ನೋಡಿ ಕಲರ್ ಹೋಗಿ ಬಿಡುತ್ತೆ. ಸ್ವಲ್ಪ ಇದೆ ಕೆಳಗಡೆ, ಅದು ಹೋಗ್ಬಿಡುತ್ತೆ. ಕಲರ್ಲೆಸ್. ಇದು ಯಾಕೆ ಹಿಂಗಾಗ್ತಿದೆ ಅಂತ ನೆಕ್ಸ್ಟ್ ಟಾಪಿಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇದ್ರ ಬಗ್ಗೆನೇ ಒಂದು ಟಾಪಿಕ್ ಇದೆ, ಅವಾಗ ಗೊತ್ತಾಗುತ್ತೆ. ಓಕೆ, ಸ್ಟಾಪ್.